on which all Indians should seriously ask a few questions, because if one community and only the Muslim community has increased its population by such a significant number. कांग्रेस पार्टी की हमारे देश में लेगेसी रही है हिंदू समाज की प्रताड़ना, हिंदू समाज को वंचित रखना और हिंदू समाज और सनातन धर्म का अपमान करना। ये बताता है कि आने वाले दिन में भारत को लोग इस्लामिक स्टेट बनाना चाहते हैं। BJP and its government is behind this, just to separate the nation, just to separate the people of this country. When Congress and India Alliance people talk about giving reservation to the Muslims, pura ka pura. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಅಂದರೆ EACPM ಅಂದರೆ ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿ ಒಂದು ವರದಿ ಕೊಟ್ಟಿದೆ. 1950ರಲ್ಲಿ 9.84% ಮುಸ್ಲಿಂ ಜನಸಂಖ್ಯೆಯ ಪಾಲು 2015ರಲ್ಲಿ 14.9% ಏರಿಕೆಯಾಗಿದೆ. ಇದರಲ್ಲಿ ಮುಸಲ್ಮಾನರ ಜನಸಂಖ್ಯೆ ಪಾಲು 43.15% ಹೆಚ್ಚಳ ಆಗಿದೆ. ಹಾಗೆ ಕ್ರಿಶ್ಚಿಯನ್ ಜನಸಂಖ್ಯೆಯ ಪಾಲು 2.24ರಿಂದ 2.36ಕ್ಕೆ ಏರಿದೆ. 1950 ಮತ್ತು 2015ರ ನಡುವೆ 5.38ರಷ್ಟು ಹೆಚ್ಚಳ ಆಗಿದೆ. ಸಿಖ್ ಜನಸಂಖ್ಯೆಯ ಪಾಲು 1950ರಲ್ಲಿ 1.24ರಿಂದ 2015ರಲ್ಲಿ 1.85ಕ್ಕೆ ಏರಿಕೆಯಾಗಿದೆ. ಬೌದ್ಧ ಜನಸಂಖ್ಯೆಯ ಪಾಲು ಸಹ 1950ರಲ್ಲಿ 0.05%ದಿಂದ 0.81%ಕ್ಕೆ ಗಮನಾರ್ಹ ಹೆಚ್ಚಳವನ್ನು ಕಂಡಿದೆ. ಇನ್ನೊಂದು ಕಡೆ ಭಾರತದ ಜನಸಂಖ್ಯೆಯಲ್ಲಿ ಜೈನರ ಪಾಲು 1950ರಲ್ಲಿ 0.45ರಿಂದ 2005ರಲ್ಲಿ 0.36ಕ್ಕೆ ಕಡಿಮೆಯಾಗಿದೆ. ಭಾರತದಲ್ಲಿ ಪಾರ್ಸಿ ಜನಸಂಖ್ಯೆಯ ಪಾಲು 85ರಷ್ಟು ಕುಸಿತವನ್ನು ಕಂಡಿದೆ. ಇದೇ ಅವಧಿಯಲ್ಲಿ ಹಿಂದೂಗಳ ಜನಸಂಖ್ಯೆ 1950ರಲ್ಲಿ ಹಿಂದೂಗಳ ಪಾಲು 84.68ರಷ್ಟಿತ್ತು. 2015ರಲ್ಲಿ ಅದು 78.6ಕ್ಕೆ ಕುಸಿತ ಕಂಡಿದೆ. ಅಂದರೆ ಹಿಂದೂಗಳ ಜನಸಂಖ್ಯೆಯಲ್ಲಿ 7.82ರಷ್ಟು ಕಡಿಮೆಯಾಗಿದೆ. ಹಾಗಂತ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿ ಒಂದು ವರದಿ ನೀಡಿದೆ, EACPM. ಇದರ ಆಧಾರದಲ್ಲಿ ಈ ಚುನಾವಣೆಯ ಹೊತ್ತಿಗೆ ಇದ್ದಕ್ಕಿದ್ದಂಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಒಂದು ಕಡೆ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ನಲ್ಲಿ ಬ್ಯುಸಿ ಆಗಿರುವಂತಹ ನರೇಂದ್ರ ಮೋದಿ 2024ರ ಈ ಚುನಾವಣೆಯ ಪ್ರಚಾರದ ಉದ್ದಕ್ಕೂ ಅವರು ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರ ಪೌರಪತ್ಯ ಮೆರೆಯುತ್ತೆ ಅಂತ ಹೇಳಿ ಜನರನ್ನು ಕನ್ಫ್ಯೂಸ್ ಮಾಡುವಂಥ ಪ್ರಯತ್ನದಲ್ಲಿರುವ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರದ್ದೇ ಒಂದು ಸಲಹಾ ಮಂಡಳಿ ಒಂದು ವರದಿಯನ್ನು ಕೊಡುತ್ತೆ. ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಸಲ್ಮಾನರ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿದೆ ಅಂದರೆ ಹಿಂದೂಗಳು ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒನ್ ಫೈನ್ ಡೇ ಇದು ಕೂಡ ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಬರೆದಿಟ್ಟುಕೊಳ್ಳಿ ಅನ್ನುವಂಥ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೆಯೋದಕ್ಕೆ ಶುರುವಾಗಿದೆ. On which all Indians should seriously ask a few questions, because if one community and only the Muslim community has increased its population by such a significant number. ಇದೇ ಸಂದರ್ಭದಲ್ಲಿ ಅನೇಕ BJPಯ ನಾಯಕರೆಲ್ಲ ಮುಗ್ದೇ ಹೋಯ್ತು, ಹಿಂದೂಗಳಿಗಿದ್ದಿದ್ದೆ ಒಂದು ದೇಶ ಅದು ಮುಗ್ದೋಯ್ತು, ಇದು ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಬಹುದೊಡ್ಡ ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಏನು ನಮ್ಮ ಕತೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಹಿಂದೂ ನಾಯಕರುಗಳು ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. रोहिंग्या बांग्लादेशी घुसपैठी इसको वोट बैंक कांग्रेसियों ने बनाया और ये भारत के सनातन को खत्म करने की एक साजिश भी है। ये बताता है कि आने वाले दिन में भारत को लोग इस्लामिक स्टेट बनाना चाहते हैं. ಇನ್ನು ಕಾಂಗ್ರೆಸ್ ನಾಯಕರು, ವಿರೋಧ ಪಕ್ಷ ನಾಯಕರೆಲ್ಲ ಇದು ಪ್ರಧಾನಮಂತ್ರಿಯವರ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಬಂದಂತಹ ಒಂದು ವರದಿ. BJP and its government is behind this, just to separate the nation, just to separate the people of this country.
ಯಾಕಂದರೆ ಯಾವುದೇ ಜನಗಣತಿ ಆಗಬೇಕು ಅಂದರೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಆಗ್ಬೇಕಲ್ಲ, ಎಲ್ಲರನ್ನು ಎಣಿಸ್ತಾ ಬರಬೇಕಲ್ಲ. ಎಣಿಸಿಕೊಂಡು ಬರುವ ಪ್ರಕ್ರಿಯೆ ನಡೆದಿಲ್ಲ. 2011ರಲ್ಲಿ ಕೊನೆಯದಾಗಿ ಜನಗಣತಿ ನಡೆದಿರೋದು. 2011ರಿಂದ ಇಲ್ಲಿಯವರೆಗೂ ಯಾವುದೇ ಜನಗಣತಿಯನ್ನು ಮಾಡದೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ರಿಪೋರ್ಟ್ ಕೊಟ್ಟಂತೆ ಆ ರಿಪೋರ್ಟ್ನ ಜನರ ಮುಂದಿಟ್ಟು ಜನ ಹೇಗಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಕೇಂದ್ರ ಸರ್ಕಾರ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ, ಮೋದಿ ನಮ್ಮ ನಂಬಿಕಸ್ಥ ಮೋದಿ ಸರ್ಕಾರ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಆ ರಿಪೋರ್ಟಿನ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ, ಮುಗ್ದೇ ಹೋಯ್ತು ಈ ದೇಶದ ಕತೆ ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟ್ ತೀರ್ಮಾನಕ್ಕೆ ಬಂದು ಇಮಿಡಿಯೇಟ್ ಆಗಿ ಮೋದಿಗೆ ವೋಟ್ ಹಾಕ್ಬೇಕಷ್ಟೇ. When Congress and India Alliance people talk about giving reservation to the Muslims pura ka pura and in totality in terms of numeric values. ಈ ವಾಟ್ಸಪ್ ಯೂನಿವರ್ಸಿಟಿಗಳ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿ ನಿಮಗೆ ನಾವು ಹೇಳಿದ್ವಿ ಏನು ಮಾಡ್ತಾರೆ ಇವರು, ಯಾವ ಥರ ಈ ತಿರುಚುವಂಥ ಕೆಲಸವನ್ನು ಮಾಡ್ತಾರೆ, ಯಾವ ಥರ ಜನರನ್ನು ಮೂರ್ಖರನ್ನಾಗಿಸ್ತಾರೆ ಅಂತ ನಾವು ಹೇಳಾಯಿತು. ಹಾಗಾಗಿ PM ಆರ್ಥಿಕ ಸಲಹಾ ಮಂಡಳಿಯ ವರದಿಯನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿಲ್ಲ. ಹಾಗೆ ಮುಸಲ್ಮಾನ ಸಮುದಾಯದಲ್ಲಿ ಭಾಳ ದೊಡ್ಡ ಬೆಳವಣಿಗೆ ಕಳೆದ 3 ದಶಕಗಳಿಂದ ಆಗ್ತಾ ಬಂದಿದೆ. ಹೌದು, ಮುಸಲ್ಮಾನರು ಮನೆಯಲ್ಲಿ 8 ಮಕ್ಕಳು 10 ಮಕ್ಕಳು 12 ಮಕ್ಕಳು ಮಾಡ್ಕೊಳ್ತಾ ಇದ್ರು. ಆದರೆ ಕಳೆದ 3 ದಶಕಗಳಲ್ಲಿ ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಾಗಿದೆ. Including religion in politics is the worst thing that you can do. So that is why are you even commenting which community is increasing and decreasing? They all are from India, right? They all are Indians only. Take care of them like your own people. ಈಗ ನೀವು ಹುಡುಕಿ ಯಾವ ಮುಸಲ್ಮಾನ 10 ಮಕ್ಕಳು ಮಾಡ್ಕೊತಿದ್ದಾನೆ, 1, 2, 3 ಮಕ್ಕಳು ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ. ಅಷ್ಟರ ಆಚೆಗೆ ಆತ ಹೋಗ್ತಾನೆ ಇಲ್ಲ. ಯಾಕಂದರೆ ಇವತ್ತು ಸವಾಲಿದೆ, ಆರ್ಥಿಕ ಸವಾಲಿದೆ, ಶೈಕ್ಷಣಿಕ ಸವಾಲಿದೆ, ಸಾಮಾಜಿಕ ಸವಾಲಿದೆ. ಮಕ್ಕಳು ಆ ಕಾಲದಲ್ಲಿ ಹುಟ್ಟಿಸ್ಬಿಡ್ತಾ ಇದ್ರು ಅಷ್ಟೇ. ಈಗ ಹಾಗಲ್ಲ. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವ್ರನ್ನ ಸಮಾಜದಲ್ಲಿ ಮುಖ್ಯ ಭೂಮಿಕೆಗೆ ತರಬೇಕು ಅಂಥೇಳಿ ಪೇರೆಂಟ್ಸ್ಗಳು ತುಂಬ ಜವಾಬ್ದಾರಿಯಿಂದ ವರ್ತಿಸ್ತಾರೆ. ಹಾಗಾಗಿ ಮಕ್ಕಳ ಸಂಖ್ಯೆನೆಲ್ಲ ಕಡಿಮೆ ಮಾಡ್ಕೊತಿದ್ದಾರೆ. ಅದರಲ್ಲಿ ಹಿಂದೂ ಸಮುದಾಯಕ್ಕೆ ಹೋಲಿಕೆ ಮಾಡಿದ್ರೆ ಮುಸಲ್ಮಾನರಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆ ಕುರಿತು ಒಂದಿಷ್ಟು ಜಾಗೃತಿ ಬರಬೇಕಾಗಿದೆ. ಹಿಂದೂಗಳಲ್ಲಿ ಒಂದೇ ಮಕ್ಕಳು ಮ್ಯಾಕ್ಸಿಮಮ್ 1 ಮಕ್ಕಳು 2 ಮಕ್ಕಳು ಯೋಚನೆ ಕೂಡ ಮಾಡಲ್ಲ. ಆ ಪ್ರಮಾಣದಲ್ಲಿ ಅವರಲ್ಲಿ ಚಿಂತನೆಗಳು ಬಂದಿದೆ. ಸಾಕು 1 ಮಗು ಸಾಕು ನಮಗೆ, ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ಆದರೆ ಮುಸಲ್ಮಾನಲ್ಲಿ 1 ಮಕ್ಕಳು 2 ಮಕ್ಕಳು 3 ಮಕ್ಕಳು ಈ ಕಾನ್ಸೆಪ್ಟ್ ಇನ್ನೂ ನಡೀತಾ ಇದೆ. ಇಂಥ ವಿಚಾರಗಳು ಬಂದಾಗ ಇನ್ನೊಂದು ಕಡೆ ಚರ್ಚೆ ನಡೆದಿದೆ. ನಾವು ಗಂಡಸರು ಕಣೋ, ನಾವು 10 ಹುಟ್ಟಿಸ್ತೀವಿ 20 ಹುಟ್ಟಿಸ್ತೀವಿ, ತಾಕತ್ತಿದ್ರೆ ನೀವು ಹುಟ್ಟಿಸ್ರೋ. ಇದೆಲ್ಲ ಏನಾಗುತ್ತೆ ಗೊತ್ತಾ, ಇವೆಲ್ಲ ಸವಾಲು, ದ್ವೇಷ, ವ್ಯಾಜ್ಯ, ಅವ್ರೇನೋ ಇಂಟೆನ್ಷನ್ ಇದೆ, ಅವ್ರು ಏನನ್ನು ಬಯಸಿ ಇಂಥ ರಿಪೋರ್ಟ್ಗಳನ್ನು ಹೊರಗೆ ಬಿಡ್ತಾರೋ ಅದಕ್ಕೆ ಇಂಬು ಕೊಡುವಂಥ, ಪುಷ್ಟಿ ನೀಡುವಂಥ, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀರಾ ನೀವು. ನಾವು 10 ಹುಟ್ಟಿಸ್ತೀವಿ ಅಂತ ಕೆಲವು ಮುಸಲ್ಮಾನ ಪುಂಡ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೆದಿರೋದನ್ನ ನಾನು ನೋಡಿದೆ. ಆ ಥರದ ಉತ್ತರಗಳಲ್ಲ. ಇವರು ಯಾಕೆ ಕಲಿಸ್ತಾ ಇದ್ದಾರೆ, ಅದರಿಂದ ಏನು ಲಾಭವನ್ನು ಬಯಸ್ತಾ ಇದ್ದಾರೆ, ಇದನ್ನ ಇಮಿಡಿಯೇಟ್ ಆಗಿ ಗ್ರಹಿಸುವಷ್ಟು ಚಿಂತನೆ ನಮ್ಮಲ್ಲಿ ಜಾಸ್ತಿ ಆಗಬೇಕಾಗಿದೆ. कांग्रेस पार्टी की हमारे देश में लेगेसी रही है हिंदू समाज की प्रताड़ना, हिंदू समाज को वंचित रखना और हिंदू समाज और सनातन धर्म का अपमान करना. ಅದಾಗಿಲ್ಲ ಅಂದಾಗ ಅವರು ಕಲ್ಲು ಎಸೆಯೋದಕ್ಕೋ, ನೀವು ಹೊಡೆತ ತಿನ್ನೋದಕ್ಕೋ, ನೀವು ವಾಪಸ್ ಕಲ್ಲು ಹೊಡೆಯೋದಕ್ಕೋ, ಅವ್ರು ಏನು ಅನ್ಕೊಂಡಿದ್ರು ಅದು ಮಾಡೋದಕ್ಕೂ ಎಲ್ಲ ಸರಿ ಹೋಗುತ್ತೆ. ಹಾಗಾಗಿ ಅವರು ಡಿಫೀಟ್ ಆಗೋದಿಲ್ಲ. ಅವರು ಇನ್ನಷ್ಟು ಈ ಥರದ ವಿಚಾರಗಳನ್ನೇ ಮುಂದೆ ಬಿಟ್ಟು ಸರ್ವೈವ್ ಆಗ್ತಾ ಬರ್ತಾರೆ. ಹಾಗಾಗಿ ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಈ ಹುಡುಗರಿಗೆ ಹೇಳ್ತಾ, ಒಂದು TV, ಆಮೇಲೆ ಸುವರ್ಣ ನ್ಯೂಸು, ನಾನು ಕೂಡ ಕೆಲಸ ಮಾಡ್ತಿದ್ದಂಥ ಒಂದು TV ಚಾನಲು. ಆ TV ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕಾಯ್ತಾ ಇರ್ತಾರ. ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈ ಗೋಧಿ ಮೀಡಿಯಾಗಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಮುಸಲ್ಮಾನರಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಣ್ಣ ಅಸ್ತ್ರ ಸಿಕ್ಕಿದ್ರೆ ಸಾಕು, ಹಿಂದೂಗಳನ್ನು ನಾಶ ಮಾಡ್ತಾರೆ ಮುಸಲ್ಮಾನರು, ಹಿಂದೂ ವಿರೋಧಿಗಳವರು, ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನ್ಯೂಸನ್ನು ಕುಟ್ಟಿ ಚಚ್ಚಿ ಪುಡಿ ಮಾಡ್ತಿರೋ ಇವರಿಗೆ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಒಂದು ರಿಪೋರ್ಟ್ ಸಿಕ್ಬಿಟ್ರೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋ ರಿಪೋರ್ಟ್ ಸಿಕ್ಬಿಟ್ರೆ ಮೇದು ಬಿಡ್ತಾರೆ. जनसंख्या में अल्पसंख्यक समूहों की हिस्सेदारी बढ़ गई है. ये सवाल कहाँ से आया आपके पास? ऑफिस की तरफ से ना. ऑफिस को बोलो प्रियंका जी पूछ रही है किसने भेजा उन्हें. ಮೇದು ಬಿಡ್ತಾರೆ ಇಲ್ಲ, 100% ಮೇದು ಬಿಡ್ತಾರೆ. ಅದರಲ್ಲಿ ಸುವರ್ಣ ನ್ಯೂಸು ಒಂದು ಡಿಬೇಟ್ ಮಾಡುತ್ತೆ. ಆ ಡಿಬೇಟ್ನಲ್ಲಿ ಮುಸಲ್ಮಾನ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ಹಿಂದೂಗಳ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಅನ್ನೋದಕ್ಕೆ ಒಂದು ಗ್ರಾಫಿಕ್ಸ್ ಮಾಡ್ತಾರೆ. ಆ ಗ್ರಾಫಿಕ್ಸ್ ಪಕ್ಕದಲ್ಲಿ ಆ ಚಾನಲ್ ಸಂಪಾದಕ ಅಜಿತ್ ಅನ್ನೋನು ಅದನ್ನು ರಿಪೋರ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಡೆ ಭಾರತದ ಧ್ವಜವನ್ನು ಹಾಕಿರ್ತಾರೆ. ಮುಸಲ್ಮಾನರ ಜನಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋ ಕಡೆ ಪಾಕಿಸ್ತಾನದ ಫ್ಲಾಗ್ ಅನ್ನ ಹಾಕಿರ್ತಾರೆ. ಆ ವಿಡಿಯೋವನ್ನು ನೀವು ನೋಡ್ಕೊ ಬನ್ನಿ. ಈಗ 80% ಕಡಿಮೆ ಆಗಿದೆ, 10% ಜಾಸ್ತಿ ಆಗಿದೆ.
ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಆ ವಿಡಿಯೋದ ಪ್ರಕಾರ ಭಾರತದ ಧ್ವಜದ ಟ್ರೈ ಕಲರ್ ಅದಕ್ಕೆ ಸಂಬಂಧಪಟ್ಟಂಥ ಗ್ರಾಫಿಕ್ಸ್ ಮಾಡಿ ಅದರ ಕೆಳಗಡೆ ಹಿಂದೂ ಜನಸಂಖ್ಯೆ 7.82% ಇಳಿಕೆ ಆಗಿದೆ, ಮುಸ್ಲಿಂ ಜನಸಂಖ್ಯೆ 43.15% ಏರಿಕೆ ಆಗಿದೆ ಅಂಥೇಳಿ ಅಲ್ಲಿ ಪಾಕಿಸ್ತಾನದ ಫ್ಲಾಗನ್ನು ಹಾಕಿದ್ದನ್ನು ನೀವು ನೋಡ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಫ್ಯಾಕ್ಟ್ ಚೆಕ್ಕರ್ ಖ್ಯಾತಿಯ ಮೊಹಮ್ಮದ್ ಜುಬೇರ್ ಅನ್ನೋರು ಆ ವಿಡಿಯೋದ ತುಣುಕನ್ನು ಎತ್ತಿ ಅದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಒಂದು ಟ್ವೀಟ್ ಮಾಡ್ತಾರೆ. ಯಾವ ಥರದಲ್ಲಿ ಇವರು ದೇಶದ ಒಳಗಡೆ ವಿಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಭಾರತದ ಮುಸಲ್ಮಾನರು ಪಾಕಿಸ್ತಾನದವರ, ಭಾರತದ ಮುಸಲ್ಮಾನರು ಜನಸಂಖ್ಯೆ ಜಾಸ್ತಿ ಆಯಿತೋ ಕಡಿಮೆ ಆಯಿತೋ ಅದನ್ನು ತೋರಿಸ್ಬೇಕಾದ್ರೆ ಭಾರತದ ಧ್ವಜ, ಭಾರತದ ಗ್ರಾಫಿಕ್ಸ್ ಅಡಿಯಲ್ಲಿ ತೋರಿಸ್ಬೇಕಲ್ಲ, ಅಲ್ಲಿ ಪಾಕಿಸ್ತಾನವನ್ನು ಯಾಕೆ ತಂದರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟರು. ಅದನ್ನು ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಿಂದ ಹಿಡಿದು ಬೇರೆ ಬೇರೆ ಕಡೆ ಧ್ವನಿಗಳು ಹೇಳ್ತಾ ಇದ್ದಾವೆ, ಹೋರಾಟಗಳನ್ನು ಸಂಘಟಿಸ್ತಿದ್ದಾರೆ. ಪೊಲೀಸು ದೂರು ಕೂಡ ದಾಖಲಾಗ್ಬೋದು. ಯಾಕಂದರೆ ಭಾರತದ ಮುಸಲ್ಮಾನರನ್ನ ಪಾಕಿಸ್ತಾನದವರು ಅಂತ ಹೇಳಿಬಿಟ್ಟು ಬಹಿರಂಗವಾಗಿ ಬಿಂಬಿಸುವಂತಹ ಕೆಲಸವನ್ನು ಒಂದು ಮೀಡಿಯಾ, ಅದು ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೆ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ದೇಶದ ಒಳಗಡೆ ಇಬ್ಬಾಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಚರ್ಚೆಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಭಾರತದ ಮುಸಲ್ಮಾನರು ಹಾಗಾದರೆ ಪಾಕಿಸ್ತಾನದವರ? ನೋಡಿ, ಸ್ವತಂತ್ರ ಭಾರತದಲ್ಲಿ ದೇಶ ವಿಭಜನೆ ಆದಮೇಲೆ ಪಾಕಿಸ್ತಾನ ಅನ್ನೋ ಒಂದು ದೇಶ ಬೇಕು ಅಂತ ಜಿನ್ನ ಕೇಳಿದ ಮೇಲೆ ಮುಸಲ್ಮಾನರಿಗಂತ ಪಾಕಿಸ್ತಾನ ದೇಶ ಮಾಡ್ತಾರೆ. ಅಲ್ಲಿ ನೋಡಿ, ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಮುಸಲ್ಮಾನರಿಗೆ ಅಂತ ಪಾಕಿಸ್ತಾನ ದೇಶ ಆಗಿದ್ದಲ್ಲ, ಒಂದು ಭೂಭಾಗ ನಮಗೆ ಬೇಕು, ನಾವು ಮುಸಲ್ಮಾನರಲ್ಲಿ ವಾಸ ಮಾಡ್ತೀವಿ ಅಂತ ಜಿನ್ನ ಹೇಳ್ತಾರೆ. ಆಗ ಭಾರತಕ್ಕೆ ಸಂಬಂಧಪಟ್ಟಂಥ ಭೂಭಾಗದಲ್ಲೂ ಬಹಳಷ್ಟು ಮುಸಲ್ಮಾನರು ಇರ್ತಾರೆ, ಲಕ್ಷಾಂತರ ಮುಸಲ್ಮಾನರು ಇರ್ತಾರೆ. ಗಾಂಧೀಜಿ ಈ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇರುವಂಥ ಮುಸಲ್ಮಾನರು ಅಲ್ಲಿಗೆ ಹೋಗಲಿ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರುವಂಥ ಮುಸಲ್ಮಾನರು ಇಲ್ಲಿಗೆ ಬರಲಿ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರುವಂಥ ಹಿಂದೂಗಳು ಇಲ್ಲಿಗೆ ಬರಲಿ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇರೋಂಥ ಹಿಂದೂಗಳು ಅಲ್ಲಿಗೆ ಹೋಗಲಿ, ಈ ಥರದ ಒಂದು ಡಿಕ್ಲರೇಷನ್ ಕೊಡ್ತಾರೆ. ಅಂದರೆ ಒಂದು ದೇಶ ವಿಭಜನೆ ಆದಾಗ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗೋಕ್ಕೆ ಇಷ್ಟ ಇದೆಯೋ, ಯಾರ್ಯಾರಿಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇದೆಯೋ ಅವ್ರು ಬರಲಿ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಮುಸಲ್ಮಾನರು, ಅಂದರೆ ಭಾರತದ ಭೂಭಾಗದಲ್ಲಿದ್ದಂಥ ಮುಸಲ್ಮಾನರು ಬಹುತೇಕರು ಹೋದವ್ರನ್ನ ಬಿಟ್ಟು, ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಪ್ಪ, ಈ ನೆಲದಲ್ಲಿ ಹುಟ್ಟಿದ್ದೀವಿ, ಈ ಭೂಭಾಗದಲ್ಲಿ ಹುಟ್ಟಿದ್ದೀವಿ, ಈ ನೆಲವನ್ನು ಬಿಟ್ಟು ನಾವು ಯಾಕಲ್ಲಿ ಹೋಗಲಿ, ನಮ್ಗದು ಸಂಬಂಧ ಇಲ್ಲ, ನಾವು ನನ್ನ ಮನೆ, ನನ್ನ ಕೇರಿ, ನನ್ನ ಜಾಗ, ನನ್ನ ಸ್ನೇಹಿತರು ಇವನ್ನೆಲ್ಲ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳ ಕಾಲ ಇಲ್ಲೇ ಇದ್ದಾರೆ, ಅವರಿಗೆ ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಮರಿ ಮಕ್ಕಳಾಯಿತು. ಇವತ್ತು ಭಾರತದಲ್ಲಿ ಮುಸಲ್ಮಾನ ಪೀಳಿಗೆ ಹಾಗೆ ಬೆಳೀತಾ ಬಂದಿದೆ. ಭಾರತದ ಶೈಕ್ಷಣಿಕ ವಲಯ, ಸಾಮಾಜಿಕ ವಲಯ, ಆರ್ಥಿಕ ವಲಯ, ರಾಜಕೀಯ ವಲಯದಲ್ಲೂ ಮುಸಲ್ಮಾನರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮುಸಲ್ಮಾನರು ಇಲ್ಲಿ ಕಾರ್ಪೊರೇಟ್ ಜಗತ್ತನ್ನು ಆಳ್ತಾ ಇದ್ದಾರೆ. ಮುಸಲ್ಮಾನರಲ್ಲೂ ಬಡವರು ಇದ್ದಾರೆ, ಅತಿ ಬಡವರು ಇದ್ದಾರೆ, ಕಡು ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ. ಇಲ್ಲಿ ಎಲ್ಲ ರೀತಿಯಲ್ಲೂ ಅವರು ನನ್ನ ದೇಶದಲ್ಲಿ ಹಿಂದೂ, ಕ್ರೈಸ್ತ, ಬೌದ್ಧ, ಜೈನರು ಹೇಗೆ ಬದುಕ್ತಿದ್ದಾರೆ ಹಾಗೆ ಬದುಕ್ತಾ ಇದ್ದಾನೆ. ಅವನು ಅಫ್ಕೋರ್ಸ್ ಈ ದೇಶದ ಪೌರ, ಅವನೊಬ್ಬ ಭಾರತೀಯ. ಈ ದೇಶದಲ್ಲಿ ಹಿಂದೂಗಳಿಗೆ ಯಾವ ಸ್ಥಾನಮಾನ ಇದೆಯೋ, ಈ ದೇಶ ಹಿಂದೂಗಳದ್ದು ಎಷ್ಟೋ ಮುಸಲ್ಮಾನರದ್ದು ಅಷ್ಟೇ. ಈ ದೇಶ ಹಿಂದೂಗಳಿಗೆ ಜಾಸ್ತಿ, ಇದು ಹಿಂದೂ ರಾಷ್ಟ್ರ, ಇದು ಹಿಂದೂಗಳ ದೇಶ ಅಂತ ಡಿಕ್ಲೇರ್ ಆಗೇ ಇಲ್ಲ. ದಿಸ್ ಇಸ್ ಪ್ರಜಾಪ್ರಭುತ್ವ, ಜಾತ್ಯತೀತ ಭಾರತ. ಈ ದೇಶ ಎಲ್ಲರಿಗೂ ಸೇರಿತ್ತು. ಮುಸಲ್ಮಾನನಿಗೆ ಈ ದೇಶ 100ಕ್ಕೆ 100ರಷ್ಟು ಸೇರಿದೆಯೋ, ಹಿಂದೂಗಳಿಗೂ 100ಕ್ಕೆ 100ರಷ್ಟೇ ಸೇರಿರೋದು. ಇದರ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಕೊಡುವಂಥ ಸ್ಥಾನಮಾನ ಇನ್ನೊಂದು ವಿಚಾರದಲ್ಲಿ ಒಂದಿಷ್ಟು ಇರಿಸು ಮುರುಸು ಅಥವಾ ಒಂದಿಷ್ಟು ವ್ಯತ್ಯಯಗಳು ಆಗಿದ್ದಾವೆ. ಅದು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳದು. ಆದರೆ ದೇಶದ ಹುಟ್ಟು ಹೇಗಿತ್ತು, ಹುಟ್ಟಿನ ನಂತರ ಕಾನೂನು ಹೇಗೆ ರೂಪುಗೊಳ್ತು, ಅದರ ಆಚೆ ನಾವೆಲ್ಲ ಹೇಗೆ ಬದುಕ್ತಾ ಬಂದಿವಿ, ಅದಕ್ಕೂ ಏನೂ ಸಂಬಂಧ ಇಲ್ಲ. ಸ್ನೇಹಿತರೆ, ಹೀಗಿರಬೇಕಾದ್ರೆ ಭಾರತದ ಮುಸಲ್ಮಾನರ ಜನಸಂಖ್ಯೆಯನ್ನು ತೋರಿಸೋದು ಅಥವಾ ಭಾರತದ ಮುಸಲ್ಮಾನರ ಒಂದು ವಿಚಾರವನ್ನು ತೋರಿಸಬೇಕಾದ್ರೆ ಪಾಕಿಸ್ತಾನದ ಧ್ವಜವನ್ನು ತೋರಿಸೋದು, ಪಾಕಿಸ್ತಾನವನ್ನು ತೋರಿಸೋದು ಯಾಕೆ ತೋರಿಸಬೇಕು? ಪಾಕಿಸ್ತಾನಕ್ಕೂ ಭಾರತದ ಮುಸಲ್ಮಾನರಿಗೆ ಏನು ಸಂಬಂಧ ಇದೆ? ದೇಶ ವಿಭಜನೆ ಆಯಿತು, ಪಾಕಿಸ್ತಾನ ಅನ್ನೋದು ಪ್ರತ್ಯೇಕ ರಾಷ್ಟ್ರ ಅಂತ ಆಯಿತು, ಭಾರತ ಒಂದು ಪ್ರತ್ಯೇಕ ಆಯಿತು. ಅಂದಮೇಲೆ ಅವ್ರಿಗೂ ನಮಗೇನು ಸಂಬಂಧ ಇದೆ? BJP ಆಡಳಿತದುದ್ದಕ್ಕೂ ಬರೀ ಪಾಕಿಸ್ತಾನ ತಂದೆ ರಾಜಕೀಯವನ್ನು ಮಾಡ್ತಾ ಇದೆ. ಅದೇ ರೀತಿ ಭಾರತದ ಮುಸಲ್ಮಾನರನ್ನ ಹೇಟ್ ಮಾಡುವಂಥ ಮಾತನ್ನು ತೀರಾ ನಿನ್ನೆ ಮೊನ್ನೆವರೆಗೂ ಈ ಕ್ಷಣದವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे?
जिनके ज्यादा बच्चे हैं उनको बांटेंगे। ಯಾಕೆ ಮುಸಲ್ಮಾನರನ್ನ ಪದೇ ಪದೇ ವಿಲನೈಸ್ ಮಾಡುವಂಥ ಕೆಲಸವನ್ನು ಮಾಡ್ತೀರಾ? ಈ ದೇಶ ಮೋದಿದೆಷ್ಟೋ, ಆ ಸುವರ್ಣನ ಸಂಪಾದಕ ಏನಲ್ಲ ಅವನದೆಷ್ಟೋ, ಈ ದೇಶದ ಮುಸಲ್ಮಾನ ಅನ್ನೋದು ಅಷ್ಟೇ. ಅದರಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ. ಮೋದಿದು ಈ ದೇಶ ಎಷ್ಟೋ, ಕಲ್ಲಂಗಡಿ ಹಣ್ಣು ಮಾರ್ತಿರ್ಬೇಕಾದ್ರೆ ಅವನಿಗೆ ಹೊಡೆದು ಬಡ್ದು ಕಲ್ಲಂಗಡಿ ಪುಡಿ ಗುಡಿಸೋದ್ರಲ್ಲ, ಇದು ಯಾವುದೋ ರಾಮನ ಹೆಸರಿನಲ್ಲಿ, ಆ ನಬಿ ಸಾಬ್ ಅನ್ನೋದು ಕೂಡ ಅಷ್ಟೇ ಈ ದೇಶ. ಅವನದೆಷ್ಟು ಈ ದೇಶವೋ ಮೋದಿದು ಅಷ್ಟೇ ಈ ದೇಶ. ಹೀಗಿರಬೇಕಾದ್ರೆ ಆ ಥರದ ಒಂದು ಮೈಂಡ್ಸೆಟ್ನಲ್ಲಿ ಈ ಜನರನ್ನು ಯಾಮರಿಸ್ತಾ ಇರಬೇಕಾದ್ರೆ ಅದಕ್ಕೆ ಪುಷ್ಟಿ ನೀಡುವಂಥ ಈ ಮೀಡಿಯಾಗಳು ಆಲ್ರೆಡಿ ಮುಸಲ್ಮಾನರ ವಿರುದ್ಧ ಬೀಳುವ, ವೈರಸ್ ಬಂದರು, ಕೊರೋನಾ ಬಂದರು, ಇನ್ನೊಂದು ಬಂದರು, ಅದನ್ನು ತಬ್ಲಿಗಿ ಗಿಬ್ಲಿಗಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ವಿರುದ್ಧ ಸಂಚು ರೂಪಿಸುವ, ಸದಾ ಮುಸಲ್ಮಾನರದ್ದೇ ಉಣ್ಣುವ, ಸದಾ ಮುಸಲ್ಮಾನರನ್ನೇ ದ್ವೇಷಿಸುವ, ಯಾವುದೇ ಕೃತ್ಯ ನಡೆದಾಗ ಅಲ್ಲಿ ಮುಸಲ್ಮಾನ ಹಂತಕನಾದರೆ ದೊಡ್ಡ ಇಶ್ಯೂ, ಹಿಂದೂ ಹಂತಕನಾದರೆ ಸಂಬಂಧನೇ ಇಲ್ಲದಂತೆ ಇರುವಂಥ ರಾಜಕೀಯ ನಾಯಕತ್ವದಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು ಮೀಡಿಯಾದವರೆಗೂ ಒಂದು ವಿಷವ್ಯೂಹದಲ್ಲಿ ಜನರನ್ನು ಸಿಲುಕಿಸಿ ಕನ್ಫ್ಯೂಸ್ ಮಾಡ್ತಾ ಇರಬೇಕಾದ್ರೆ, ದೇಶವನ್ನೇ ಮತ್ತೊಮ್ಮೆ ಇಬ್ಬಾಗ ಮಾಡುವಂಥ ಸಂಚು ರೂಪಿಸ್ತಾ ಇರಬೇಕಾದ್ರೆ ಅದಕ್ಕೆ ಮತ್ತಷ್ಟು ಒಗ್ಗರಣೆ ಹಾಕೋ ಥರ ಈ ಥರದ ಸುದ್ದಿಗಳನ್ನು ಮಾಡಿದ್ರೆ ಏನಾಗಬೇಕು ಹೇಳಿ? ಕಣ್ಣಿಗೆ ಕಾಣಿಸೋ ಥರನೇ ದೇಶದ ಒಳಗಡೆ ಹಿಂದೂ ಮುಸ್ಲಿಂ ಅನ್ನೋ ಡಿವೈಡನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಇದ್ದೀರಂದರೆ ಯಾವ ಪ್ರಮಾಣದಲ್ಲಿ ಮಿತಿ ಮೀರಿ ಹೋಗಿದ್ದಾರೆ ನೀವು? ನಿಮ್ಮೇಲೆ ಯಾಕೆ ಸುಮೋಟದ ಕೇಸ್ ದಾಖಲಾಗಲ್ಲ? ನಿಮ್ಮೇಲೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಲ್ಲ? ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಏನು ಮಾಡ್ತಾ ಇದೆ? ಯಾವಾಗ ಈ ವಿವಾದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೋ, ಸದ್ದಾಗುತ್ತೋ, ಇಮಿಡಿಯೇಟ್ ಆಗಿ ಇದೇ ಸುವರ್ಣ ನ್ಯೂಸ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವ ಸುವರ್ಣ ನ್ಯೂಸ್ ಸ್ಕ್ರೀನ್ ಶಾಟ್ ಬಗ್ಗೆ ಒಂದು ಸ್ಪಷ್ಟೀಕರಣ. ಭಾರತ ಪಾಕಿಸ್ತಾನ ಬಹುಸಂಖ್ಯಾತ ಸಮುದಾಯಗಳ ಜನಸಂಖ್ಯೆಯ ಏರಿಕೆ ಮತ್ತು ಇಳಿಕೆಯ ವಿಷಯ ವಿವರಿಸಲು ತಯಾರಿಸಲಾಗಿದ್ದ ಗ್ರಾಫಿಕ್ಸ್ ಪ್ಲೇಟ್ ಅನ್ನೇ ಕಣ್ಣು ತಪ್ಪಿನಿಂದ ಭಾರತ ಹಿಂದೂ ಮುಸ್ಲಿಂ ಸಮುದಾಯಗಳ ಜನಸಂಖ್ಯೆಯ ಏರಿಕೆ ಇಳಿಕೆಯ ವಿಷಯ ವಿವರಿಸಲು ಬಳಸಲಾಗಿದೆ. ಇದು ದುರುದ್ದೇಶವಿಲ್ಲದ ಅಚಾತುರ್ಯ. ಇದು ತಂಡದ ಗಮನಕ್ಕೆ ಬಂದ ತಕ್ಷಣ ಕೆಲವೇ ಸೆಕೆಂಡುಗಳಲ್ಲಿ ಸರಿಪಡಿಸಲಾಗಿದೆ. ನಡೆದ ಅಚಾತುರ್ಯಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ತೀವ್ರ ವಿಷಾದವನ್ನ ವ್ಯಕ್ತಪಡಿಸುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿರುವ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಶಾಟ್ ಬಗ್ಗೆ ಒಂದು ಸ್ಪಷ್ಟೀಕರಣ. ಭಾರತ ಪಾಕಿಸ್ತಾನದ ಬಹುಸಂಖ್ಯಾತ ಸಮುದಾಯಗಳ ಜನಸಂಖ್ಯೆ ಏರಿಕೆ ಇಳಿಕೆಯ ವಿಷಯ ವಿವರಿಸಲು ತಯಾರಿಸಲಾಗಿದ್ದ ಗ್ರಾಫಿಕ್ಸ್ ಪ್ಲೇಟ್ ಅನ್ನೇ ಕಣ್ಣು ತಪ್ಪಿನಿಂದ ಭಾರತದ ಹಿಂದೂ ಮುಸ್ಲಿಂ ಸಮುದಾಯಗಳ ಜನಸಂಖ್ಯೆಯ ಏರಿಕೆ ಇಳಿಕೆಯ ವಿಷಯ ವಿವರಿಸಲು ಬಳಸಲಾಗಿದೆ. ಇದು ದುರುದ್ದೇಶವಿಲ್ಲದ ಅಚಾತುರ್ಯ. ಇದು ತಂಡದ ಗಮನಕ್ಕೆ ಬಂದ ತಕ್ಷಣ ಕೆಲವೇ ಸೆಕೆಂಡುಗಳಲ್ಲಿ ಸರಿಪಡಿಸಲಾಗಿದೆ. ನಡೆದ ಅಚಾತುರ್ಯಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ತೀವ್ರ ವಿಷಾದ ವ್ಯಕ್ತಪಡಿಸುತ್ತೆ. ಬಹಳ ಬೇಜಾರಾಗ್ಬಿಟ್ಟಿದೆ ಸುವರ್ಣ ನ್ಯೂಸ್. ಸದಾ ಹಿಂದೂ ಮುಸಲ್ಮಾನ ನಡುವೆ ಸಾಮರಸ್ಯವನ್ನು ಬಿತ್ತುತ್ತಿದ್ದಂಥ ಒಂದು ಚಾನಲ್, ಸದಾ ಹಿಂದೂ ಮುಸಲ್ಮಾನರು ಬಾಯ್ ಸಾರ್ವಭೌಮತ್ವ ಸೌಹಾರ್ದತೆ ಅನ್ನುವಂತಹ ಸಂವಿಧಾನದ ಮೂಲ ಆಶಯಗಳನ್ನು ಎತ್ತಿ ಹಿಡಿಯುತ್ತಿದ್ದಂಥ ಸುವರ್ಣ ನ್ಯೂಸ್ಗೆ ಬಹಳ ಬೇಜಾರಾಗ್ಬಿಟ್ಟಿದೆ. ಕಣ್ಣು ತಪ್ಪಿಂದ ಆಗ್ಬಿಟ್ಟಿದೆ. ಎಷ್ಟು ದೊಡ್ಡ ತಪ್ಪು ನಂಬಲ್ಲ ಜನ. ಯಾಕಂದರೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡು ಬಂದವರಿಗೆ ನೀವು ಇಂಟೆನ್ಷನಲ್ಲೇ ಮಾಡಿರ್ತೀರಾ. ಯಾವಾಗ ಅದು ರಿಯಾಕ್ಟ್ ಆಗುತ್ತೆ, ಯಾವಾಗ ಬುಡಕ್ಕೆ ಬರ್ತದೋ ಆಗ ವಿಷಾದ ವ್ಯಕ್ತಪಡಿಸುತ್ತೇವೆ. ತಪ್ಪಲ್ವ ಸರ್? ಸಂಪಾದಕ ಸರ್, ಪತ್ರಕರ್ತರು ನೀವು ಭಗತ್ ಸಿಂಗ್ 1928 ಹೇಳ್ತಾರೆ, ಒಂದು ಸರ್ವಾಧಿಕಾರ ಮಿತಿ ಮೀರ್ತಾ ಇದ್ದಾಗ ಮಾಧ್ಯಮಗಳು ಅವ್ರ ಬೂಟ್ ನೆಕ್ತವೆ ಅಂತ. ಆದರೆ ಈ ಆ್ಯಂಗಲಲ್ಲಿ ಮಾತಾಡ್ತಾರೆ ಅವರು. ಇವರು ಕೂಡ ಮಾರಾಟಕ್ಕೀಡಾಗ್ತಾರೆ ಅಂತ. ಆ ಕಡೆ ದ್ವೇಷದ ಪ್ರಧಾನಿ ಮುಸಲ್ಮಾನರನ್ನು ವಿರೋಧಿಸೇ ಮಾತಾಡ್ತಿದ್ದಾರೆ. ನೀವು ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀರಾ, ಸಾಥ್ ಕೊಡ್ಕೊಂಡೇ ಬಂದಿದ್ದೀರಾ. ಅಮಾಯಕ ಜನನ ಯಾಮರಿಸ್ಬೇಕಲ್ಲ, ಓಟು ಅಧಿಕಾರ ಬೇಕಲ್ಲ, ಲಾಭ. ಈಗ ವಿಷಾದ ವ್ಯಕ್ತಪಡಿಸಿದ್ದಾರೆ, ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದನ್ನು ಒಪ್ಪೋದೋ ಬಿಡೋದೋ, ಆ್ಯಕ್ಷನ್ ತಗೋತಿರೋ, ರಿಯಾಕ್ಷನ್ ಮಾಡ್ತಿರೋ, ಏನು ಮಾಡ್ತೀರಾ ಅದು ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಮಸ್ಕಾರ.